ಹಾಯ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ನಾವಿವಾಗ ನಮ್ಮ ಹುಣಸೂರಿಂದ ಮುನ್ನೂರ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಚಟ ಕೇರಳ ಬಾರ್ಡ್ರಿಂದ ಬಂದಿದ್ದಾರೆ, ಭಾಗಮಂಡಲದಿಂದ, ಕರ್ಕೆಯಿಂದ. ಅವರು ಮತ್ತು ನಾವು ಮತ್ತು ಇನ್ನು ಅಲ್ಲಿ 3 ಜನ ಮೆಂಬರ್ಸ್ ಬರ್ತಾರೆ. ನಾವೆಲ್ಲ ಅಲ್ಲೆಲ್ಲ ಸೇರಿಕೊಂಡು 5 ಜನ ಹೊರಟಿದ್ದೀವಿ. ಈಗ ನಮ್ಮ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು ನಾವಿವಾಗ ಬಿಡ್ತಾಯಿದ್ದೀವಿ. ನಾವೀಗ 0 ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ಈಗ ನಮ್ಮ ಮನೆಯನ್ನು ಬಿಡ್ತಾಯಿದ್ದೀವಿ 0 ಎಷ್ಟು ಕಿಲೋಮೀಟ್ರ್ ಹೋಗಿ ಬರ್ತೀವಿ ಅಂತ ನೋಡುವ. ಇವರು ಕುಶಾನ್ ನಗರದಲ್ಲಿ ಆಟೋಮೊಬೈಲ್ ಇಂಜಿನಿಯರು. ಇವರು ಹುಣಸೂರು ಬಸ್ ಸ್ಟ್ಯಾಂಡಿಂದ ಬರ್ತಾಯಿದ್ದಾರೆ ನಮ್ಮ ಜೊತೆ ಟ್ರಿಪ್ಗೆ. ಅದೇನು ಮಾಡ್ತಾರೋ ಟ್ರಿಪ್ಪಲ್ಲಿ ನೋಡೋಣ ಫ್ರೆಂಡ್ಸ್. ನೋಡಿ ನೋಡಿ ಹೊಟ್ಟೆ ಅದೇನು ಬ್ಯಾಗಲ್ಲಿ ಏನೇನು ತರ್ತಾಯಿದ್ದಾರೆ ಗೊತ್ತಿಲ್ಲ. ತಿಂಡಿ ಹತ್ತವ್ರೆ ನೋಡ್ಕೊಳ್ಳಿ. ಗಿರೀಶ್ ಅಂತ ಹೆವಿ ವರ್ಕರ್. ಹಂಗೇ ನಮ್ಮ ಕಾರು ಎಷ್ಟು ಲೀಟ್ರ್ ಫುಲ್ ಆಗುತ್ತೆ ಅಂತ ನೋಡೋಣ. ಮಾಡಿ 32 ಲೀಟ್ರು. ಇದು ಆನ್ ದಿ ವೇ ಟ್ರಿಪ್ಗೆ ಹೋಗುವಾಗ ನಮ್ಮ ಅಕ್ಕರ ಮನೆ ಇಲ್ಲೇ ಇದೆ. ಸೊ ನಮ್ಮನ್ನ ಶುಭ ಹಾರೈಸೋಕ್ಕೆ ಇಲ್ಲಿ ಬಂದಿದ್ದಾರೆ. ನೋಡಿ ಫ್ರೆಂಡ್ಸ್, ಆನ್ ದಿ ವೇ ಹೋಗುವಾಗ ನಮ್ಮ ಅಕ್ಕರು ಸಿಕ್ಕಿದ್ರು. ನಮ್ಮ ಅಕ್ಕರು ಬೇಜಾರಾಗಿದ್ದಾರೆ, ನನ್ನ ಕರ್ಕೊಂಡು ಹೋಯ್ತಾ ಇಲ್ವಲ್ಲ ಅಂತ ಬೇಜಾರಾಗವ್ರೆ. ಅದಕ್ಕೆ ಒಂದು ಆಶ್ವಾಸನೆ ಹೇಳಿದ್ದೀವಿ, ನೆಕ್ಸ್ಟ್ ಹೋಗುವಾಗ ಕಾಶ್ಮೀರ ಕರ್ಕೊಂಡು ಹೋಗ್ತಿದ್ದೀವಿ ಅಂತ. ಏನು ತನಕ ಕಾಶ್ಮೀರ ನೆಕ್ಸ್ಟು ಬೇಜಾರಿಲ್ಲ ತಾನೆ? ಸಂತೋಷವಾಗಿ ಕಳಿಸ್ಕೊಡ್ತೀರಿ ತಾನೆ? ನಗಾಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವರು ಕಾಂತರಾಜ್ ಅಂತ. ಇವರು ಹಾಸನ ಕಡೆಯಿಂದ ಬರ್ತಾಯಿರೋದು. ಅಬ್ಕಾರಿ ಇಲಾಖೆರು. ಇವರು ಬ್ಯಾಗ್ ತುಂಬ ಎಣ್ಣೆನೆ ಅಂತ ನಾನು ಖುಷಿ ಪಡ್ತಾಯಿದ್ದೀನಿ. ನೋಡೋಣ ಏನಿರ್ತದೆ ಅಂತ. ಬನ್ನಿ ಹಿಂದೆ ಬನ್ನಿ. ಇವರು ಕಾಂತರಾಜ್ ಅಂತ, ಅಬ್ಕಾರಿ ಇಲಾಖೆರು. ಹಾಸನ ಡಿಸ್ಟಿಕ್ನ ಅರಕಲಗೂಡು ತಾಲೂಕಿನ ಒಂದು ಕಾಳೆನಹಳ್ಳಿ ಒಂದು ಗ್ರಾಮ. ಅವರು ಬ್ಯಾಗ್ ಇಡೋಕೆ ಇನ್ನೂ ಪರದಾಡ್ತಾನೆ ಅವ್ರೆ. ಸೊ ಇವಾಗ 4 ಜನ ಅದು 1 2 3 and 4 ಫ್ರೆಂಡ್ಸ್. ಇಲ್ಲಿ ಮೈಸೂರು ಸರ್ಕಲ್ನ ಇನ್ಕಲ್ ಫ್ಲೇವರ್ ಕೆಳಗಡೆ ಇಲ್ಲೊಬ್ಬರು ಮೆಕ್ಯಾನಿಕಲ್ ಇಂಜಿನಿಯರ್ ಸಿಕ್ಕಿದ್ರು. ಇವರು ಸಹ ನಮ್ಮ ಗಾಡಿಗೆ ಹತ್ಕೋತಾ ಇದ್ದಾರೆ. ಇವ್ರ ಹೆಸರು ರಸಿಕರ ರಾಜ. ಇವರು ಪ್ರಾಪರ್ ಬಂದು ಯಾವ್ದಾರ ಹೆಸಣ ಪ್ರಾಪರ್ ಬಂದು ಮಳವಳ್ಳಿಯವರು. ಇವರು ಜಾಯ್ನ್ ಆಗಿದ್ದಾರೆ. ಈಗ 1 2 3 5 ಸೊ ಕಂಪ್ಲೀಟೆಡ್. ನಾವೀಗ ಚಾಮುಂಡಿ ಬೆಟ್ಟ ಹತ್ತತ್ರ ತಪ್ಪಲಿನಲ್ಲಿ ಹೋಗ್ತಾ ಇದ್ದೀವಿ. ರಿಂಗ್ ರೋಡಲ್ಲಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ. ನೋಡಿ ನಮ್ಮ ಡ್ರೈವರ್ ಯಾವ್ದು ಎಷ್ಟರಲ್ಲಿ ಹೊಡಿತಾ ಇದ್ದಾರೋ. ಈಗ 80. ಈಗ ತೋರಿಸ್ತೀನಿ ರೀ. ನಾನು ವೀಡಿಯೋ ಮಾಡುವಾಗ ಬೇಕಾದ್ರೆ ಚಚ್ಚುತ್ತಾರೆ ಬೇಕು ಅಂತಾನೆ. 200 ಅಪ್ಪ. ಈಗ ನಂಜನಗೂಡು ಟೋಲ್ಗೆ ಬಂದಿದ್ದೀವಿ. ನಂಜನಗೂಡು ಟೋಲಿಂದ ನಾವು ಪಾಸ್ ಆಗ್ತಾ ಇದ್ದೀವಿ. ನಮ್ಮದು ಹಿಡಿಯಲ್ವೋ ಗೊತ್ತಿಲ್ಲ. ನಮ್ಮ ಕಾರ್ಗೆ ರೀಚಾರ್ಜ್ ಕಳೆದೋಗಿಲ್ಲ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ. ಬ್ಯಾಲೆನ್ಸ್ ತೋರಿಸ್ತದೆ ಅಲ್ಲಿ ಅವರಿಗೆ. ಬ್ಯಾಲೆನ್ಸ್ ಅವ್ರಿಗೆ ತೋರಿಸುತ್ತೆ. ಕೇಳಿ ನೋಡ ಹಂಗೆ ಬ್ಯಾಲೆನ್ಸ್ ಎಷ್ಟಿದೆ. ಏನಿಲ್ಲ, ಅವ್ರು ಬಿಡ್ತಾರೆ. ಅದು ಫೋಟೋ ಹೊಡ್ಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತ ಫಾಸ್ಟ್ ಆಗಿರೋದ್ರೆ 100 ದುಡ್ಡು 50 100. ಹಾಯ್ ಬಂಧುಗಳೇ, ಹಾಯ್ ಪುಣ್ಯವಂತರೇ, ಹಾಯ್ ಹೃದಯವಂತರೇ. ನಾನು ಹಾಯ್ ಫ್ರೆಂಡ್ಸ್ ಅಂತ ಅಂತಿದ್ದೆ, ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೃದಯವಂತರೇ, ಎಲ್ಲರಿಗೂ ಹೃದಯ ಇದೆ ಅಂತ ಅಂದರು. ಅದಕ್ಕೆ ಹೃದಯವಂತರೇ ಅಂತ ಹೇಳ್ತೀನಿ. ಏನೋ ಮಾಡ್ರಪ್ಪ. ಈಗ ನಾವು ಹೋಗ್ತಾ ಇರ್ತಕ್ಕಂಥ ಜಾಗ ಎಂತ
ಕಬಿನಿ ಕೆಳಗಡೆ ಐತೆ ಕಬಿನಿ. ನಾವು ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ ಕಬಿನಿ ಕಾಣ್ತಾ ಇಲ್ಲ. ಇರುದೇವಂತ್ರೆ ನಮ್ಮ ಡ್ರೈವರು ಕೆಳಗಡೆ ಹೋಗ್ತಾ ಇದ್ದಾರೆ ಗಾಡಿ ಮಿಸ್ ಆಗಿ. ಹಿಂದ್ಗಡೆ ಒಂದು ಗಾಡಿ ನಿಂತಿದೆ. ರೋಡ್ ಮಿಸ್ ಆಗಿ ಈಗ ಗಾಡಿ ಹೊಡಿತಾ ಇದ್ದಾರೆ. ಈಗ ಹಿಂದ್ಗಡೆ ಕಾರ್ ನಿಂತಿದೆ ನೋಡಿ, ಹೆಂಗ್ ಕಾರ್ಗೆ ಹೊಡಿತಾರೆ ಅಂತವ. ಗಾಡಿ ಮಿಸ್ ಆಗಿ ಅವರು ನಮ್ಮಂಗೆ ದಿಕ್ಕಿ ತಪ್ಪಿ. ಹಾಯ್ ಬಂಧುಗಳೇ, ನಾವಿವಾಗ ನಂಜನಗೂಡಲ್ಲಿ ಇದ್ದೀವಿ. ಯಾಕೆ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ನಮ್ಮ ಹಾಸ್ಟೆಲಲ್ಲಿ ಓದಿದ್ದು. ಅದಕ್ಕೆ ಆನ್ ದಿ ವೇ ಬಂದು ಹೋಗ್ತಿರಲ್ಲ, ಹಿಂಗೆ ಬಂದು ಒಂದು ಟ್ರೀಟ್ ಪಾರ್ಟಿ ಮಾಡ್ಕೊಂಡು ಹೋಗೋಣ ಅಂತ. ಅದೇನೇನು ಪಾರ್ಟಿ ಕೊಡಿಸ್ತಾರೆ ಅಂತ ನಾವು ನೋಡ್ತೇವೆ ಕಾದು. ಇಲ್ಲಿದ್ದಾರೆ ಅವರೇ ಮೆಕ್ಯಾನಿಕಲ್ ಇಂಜಿನಿಯರ್. ಇವರು ಬಂದು ಬೋಳ್ಕ್ಯಾತ್ನಳ್ಳಿ, ಹಾಸನ ಡಿಸ್ಟಿಕ್ ಅರ್ಕಲ್ಗೂಡು ತಾಲೂಕು ಬೋಳ್ಕ್ಯಾತ್ನಳ್ಳಿ. ಇವಾಗ ನಮ್ಮ ರೇವಣ್ಣ ಅವರ ಒಂದು ಮನೆಗೆ ಬಂದು ನಂಜನಗೂಡಲ್ಲಿ ನೋಡಿ ಹೆಂಗೆಲ್ಲ ಬರ್ತಾ ಇದ್ದಾರೆ. ನೋಡಿ ಲವ್ ನೋಡಿ ಲವ್ವ ನಮ್ಮೆಲ್ಲ ಎಷ್ಟು ಲವ್ ನೋಡಿ, ಎಷ್ಟು ಪೀಸ್ ಆಗೋರೆ ಅಂತ ನೋಡ್ತೀನಿ. ಹೇಳ್ಸಕ್ಕಾಗೋದಿಲ್ಲ. ನೋಡಿ ಗಾಡಿ ಆದ್ರೂ ಕೊಡ್ತಾ ಇಲ್ಲ. ಹಲೋ ಗಾಯ್ಸ್, ನಾವಿವಾಗ ಒಳ್ಳೆ ಊಟ ಮಾಡಿ ನಮ್ಮ ಫ್ರೆಂಡ್ ಮನೇಲಿ ಒಳ್ಳೆ ಚಿಕನ್ನು ಮತ್ತು ಮುದ್ದೆ ಎಲ್ಲ ತಿಂದು ಈಗ ಹೊರಟಿದ್ದೀವಿ. ಎಲ್ಲರದು ಹೊಟ್ಟೆನೂ ಎಲ್ಲ ಭರ್ತಿ ಮಾಡಿದ್ದಾರೆ. ಎಲ್ಲ ನಮ್ಮ ರವೀಣನ್ಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟು. ಹಿಂಗಾಗಿ ನಾವೀಗ ಕೊಯಂಬತ್ತೂರಲ್ಲಿ ಆಲ್ಟ್ ಆಗ್ತಾ ಇದ್ದೀವಿ. ಕೊಯಂಬತ್ತೂರು ಯಾವುದು ಚಟ ಅದು? ಈಶಾ ಅಲ್ಲಿ ಹೋಗಿ. ಓಕೆ ಗಾಯ್ಸ್, ನಾವೀಗ ಹೋಗ್ತಾ ಇದೀವಿ. ನೋಡಿ ಹೆಂಗ್ ಬಾಯ್ ಮಾಡ್ತಾರೆ ಅಂತ ನೋಡೋಣ. ನಮ್ಮ ಫ್ರೆಂಡ್ ಹೆಂಗ್ ಬಾಯ್ ಮಾಡ್ತಾನೆ ಅಂತ ನೋಡೋಣ. ಸೂಪರ್, ಎಕ್ಸಲೆಂಟ್. ಓಕೆ ಓಕೆ ರೇಣ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪಾರ್ಟಿ ಕೊಡ್ಸಿದ್ದಾರೆ ರವೀಣಗೊಂದು ನಮ್ಮ ಕಡೆಯಿಂದ ಸಲ್ಯೂಟ್. ಕಂಫರ್ಟ್ ಇದೆಯಾ? ಮುಂದೆ ಹೇಳಿಬೇಕಾ? ಇವ್ರ ಹೆಸರು ಡ್ರೈವರ್. ಚಟ ಈಗ ಸೂಪರ್ ಬಂತು ನೋಡು. ಆವಾಗಲೇ ಬೇಕಾಗಿತ್ತಲ್ಲ, ಆಗ್ಲೇ ಬಂದಿದ್ರೆ ಇಷ್ಟೊತ್ತಿಗೆ ಇನ್ನೂ ಡಬಲ್ ಆಗಿರೋದು ವಿಡಿಯೋ. ಈಗ ಕೊಟ್ರು ನಮ್ಮ ಚಟ. ಎಂತದ ಇದೇನಿದೆ? ಎಂತ ಸ್ಟಿಕ್ಕು? ಸೆಲ್ಫಿ ಸ್ಟಿಕ್ಕು. ನೋಡಿ ನಮ್ಮ ಚಟನ್ ಕತೆಗೆ. ಈಗ ನಾವು ಹೋಗ್ತಾ ಇರ್ತಕ್ಕಂಥ ಒಂದು ಜಾಗ ಬಂದು ಈಶಾ ಫೌಂಡೇಶನ್ ಅಂತ ಕೊಯಂಬತ್ತೂರ್ಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಯಾರ್ಯಾರ ಜೊತೆಗೆ ಅಂತ ಅಂದರೆ ನಮ್ಮ ಡ್ರೈವರ್ ಆದಂಥ ಆಟೋಮೆಟಿಕ್ ಅಲ್ಲ, ಆಟೋಮೊಬೈಲ್ ಇಂಜಿನಿಯರ್ ಫ್ರಮ್ ಕೂಡ್ಗೆ. ಇನ್ನು ನಮ್ಮ ರಾಜೇಶ್ ಚಟ ಬಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇನ್ ರೈಲ್ವೆ. ದೆನ್ ಸುರೇಶ್ ಕಟ್ಟೆರವ್ರು ಬಂದು ಅವರು ಸ್ಲಾಸಿ. ದೆನ್ ಕಾಂತ್ರವ್ರು ಬಂದು ಅಬಕಾರಿ ಸಚಿವರು, ಅಬಕಾರಿ ಇಲಾಖೆಯಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು. ದೆನ್ ಇವ್ರು ಬಂದು ಮೆಕ್ಯಾನಿಕಲ್ ಇಂಜಿನಿಯರು. ಇವ್ರಿಗಂತೂ ಹೆವಿ ಸ್ಕೋಪು. ಇವ್ರ ಕಂಪ್ನಿಯರು ಇವ್ರನ್ನಂತೂ ಬಿಡ್ತಾ ಇಲ್ಲ. ಆದರೆ ಇವ್ರು ತಪ್ಪಿಸ್ಕೊಂಡು ಒಂದೊಂದು ತಿಂಗಳಿಗೂ ಇವರೇ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೊಂದು ಬ್ಯುಸಿ ಪರ್ಸನ್. ಹೀಗೆ ಈಗ ನಾವು ಚಾಮರಾಜನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜನಪದ ಕಲೆಗಳ ತವರೂರು ಚಾಮರಾಜನಗರಕ್ಕೆ ಮಳವಳ್ಳಿ ಮಠ. ಹಲೋ ನನ್ನವರೇ, ಇಲ್ಲಿ ನಾವು ಒಂದು ಚೆಕ್ ಪೋಸ್ಟ್ ಆಫೀಸರ್ ಸಿಗಾಕೊಂಡಿದ್ವಿ. ಇಲ್ಲಿ ಚೆಕ್ ಪೋಸ್ಟ್ ಆಫೀಸರ್ ನೋಡಿ ಬರ್ತಾ ಇದ್ದಾರೆ, ನಮ್ಮ ಗಜರಾಣಿಯವರು. ಎಲ್ಲ ಬಸ್ಸಲ್ಲೂ ಚೆಕ್ ಮಾಡ್ತೈತೆ ಎಲ್ಲ ಹೇಗೆ ಇದೆ ಏನೇನಿದೆ ಅಂತ. ನಾವು ಹೋಗುವಂಥ ದಾರಿಯಲ್ಲಿ ಸಿಕ್ಕಿತು ಗಜರಾಣಿ. ಅಪ್ಪ ಗುರು, ಹಲೋ ನನ್ನವರೇ, ನಾವಿವಾಗ ತಮಿಳ್ನಾಡು ಎಂಟ್ರಿ ಕೊಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಕರ್ನಾಟಕ ರಾಜ್ಯ ಮುಕ್ತಾಯವಾಯಿತು. ಈಗ ತಮಿಳ್ನಾಡಿಗೆ ಎಂಟ್ರಿ. ಸತ್ಯಮಂಗಲ ಫಾರೆಸ್ಟ್ ಅಂದ್ರೆ ಸತ್ಯಮಂಗಲ ಫಾರೆಸ್ಟ್ ಅಂದ್ರೆ ವೀರಪ್ಪನ್ ಇದ್ದಂತಹ ಒಂದು ಸ್ಥಳ. ನೋಡಿ ಬೆಟ್ಟ ಗುಡ್ಡಗಳು ಹೇಗಿದೆ ಎಂಬುದಾಗಿ. ವೀರಪ್ಪನಿನ ಅಡಗುತಾಣ. ನೋಡಿ ಇಲ್ಲೇ ಸತ್ಯಮಂಗಲ ಫಾರೆಸ್ಟ್.
ಫ್ರೆಂಡ್ಸ್, ನಾವಿವಾಗ ಭೀಮಾಬಾದ್ನ ಫೋರ್ಟ್ನ ತಮಿಳ್ನಾಡಲ್ಲಿದ್ದೀವಿ. ಸೊ ಅಲ್ಲಿ ಸ್ನ್ಯಾಕ್ಸ್ ಟೈಮು, ಸಂಜೆ ಟೈಮು. ಸೊ ಆದ್ದರಿಂದ ನಮ್ಮ ಊರಲ್ಲಿ ಪಕ್ಷ ಇತ್ತು. ಸೊ ಪಕ್ಷದ ಪ್ರಯುಕ್ತ ಕರ್ಜಿಕಾಯಿ, ಗೋಡ್ಬಳೆ ಮತ್ತು ಚಕ್ಲಿ ಇದೆ. ಇವರು ಮಿಸ್ಟರ್ ಅಬಕಾರಿ ಸಚಿವರಾದಂಥ ಕಾಂತರಾಜ್ ಅವರು ತಂದಿರ್ತಕ್ಕಂಥ ಕರ್ಜಿಕಾಯಿ, ಚಕ್ಲಿ, ಗೋಡ್ಬಳೆ. ಹೆಂಗಿದೆ ಅಣ್ಣ? ಹೆಂಗಿದೆ ಚೆನ್ನಾಗಿದೆ. ಹೆಂಗಿದೆ ಚೆನ್ನಾಗಿದೆ ಅಷ್ಟೇ. ಇನ್ನೂ ಏನಾದ್ರು ಕೊಡಬೇಕು. ಮಾರ್ಮಲಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ಖಾರವಾಗಿದೆ, ಅದ್ಭುತವಾಗಿದೆ, ಕುಣಿಬೇಕು ಹಂಗೆ ಹೇಳ್ತಾ ಇದೆ. ಟೇಸ್ಟ್ ಇದೆ, ಹಂಗೆ ಎಲ್ಲ ಇದು ಮಾಡಬೇಕು. ಇಲ್ಲಿದ್ದೀವಿ ಚಟ, ಬನ್ನಿ ಇಲ್ಲಿ ಅಂತ ಫೋಟೋನ ತಗೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಣ. ಅದು ಮರ್ಕೊಂಡೋಗ್ಬಿಟ್ಟೆ ಚಟ. ಸಖತ್ತಾಗಿ ಕಾಣ್ತಿದೆ. ಇವೆಲ್ಲ ಗಾಡಿಗಳೆಲ್ಲ, ಇದೆಲ್ಲ ಪಿನ್, ಏರ್ ಪಿನ್ಗಳು ಇವೆಲ್ಲ. ಫಾರೆಸ್ಟ್ ಎಲ್ಲ ಅಯ್ಯೋ ಹೆಂಗ್ ಕಾಣಿಸ್ತಾ ಅದು ಮರೆ. ಇದೆಲ್ಲ ಇಲ್ಲಿ ವೀರಪ್ಪನ್ ಇದ್ದಿದ್ದು. ಇದು ನೋಡಿ ಅಲ್ಲಿ ಭತ್ತದ ಪೈರ್ ಕಾಣ್ತಾ ಇದಲ್ಲ ಲೆವೆಲ್ ಆಗಿ ಗದ್ದೆ ಇದು ವೀರಪ್ಪನ್ ಮನೆ ಇಲ್ಲಿದ್ದು. ಯಾವ ಹೈಟು ಇಲ್ಲ, ಯಾವ ಮರವೂ ಏನಿಲ್ಲ. ಹೋಯ್ತಲ್ಲಪ್ಪ ಗಿರೆ ಹೊಡೆದ ಚಚ್ಚದ. ಕರ್ನಾಟಕ ನೋಡು ಹೆಂಗೆ ಬಡಿತಾ ಇದ್ದಾನೆ ಹಾಕೊಂಡು. ಹೆಂಗೆ ನಮ್ಮ ಕರ್ನಾಟಕ ಚಚ್ಚುಳಿ ಮರೆ. ವಾವ್, ನಮ್ಮವರೇ. ನನ್ನವರೇನು ನನ್ನವರೇ. ಇವ್ನು ಸಿಗಿಸ್ತಾ ಕನ್ನಡ ಪಾಸ್ ಆದ್ರೂ ಸರಿ. ಇಲ್ಲಿ ಇಲ್ಲೊಬ್ಬ ಅವನೇ ಇಲ್ಲಿ. ಅಲ್ಲ ನೋಡು. ನನ್ನವರೇ, ನಾವಿವಾಗ ಕೊಯಂಬತ್ತೂರಿನ ದ ಬಿಗ್ ಸ್ಟ್ರೀಟ್ ಬಂದಿದ್ದೀವಿ. ದ ಬಿಗ್ ಸ್ಟ್ರೀಟ್ ಇನ್ ಕೊಯಂಬತ್ತೂರು. ನನ್ನವರೇ, ಈಗ ಈ ಸಮಯದಲ್ಲಿ ನಾವೆಲ್ಲ ಒಂದು ಕೊಯಂಬತ್ತೂರಿನ ಒಂದು ಲಾಡ್ಜ್ ಬಂದಿದ್ದೀವಿ. ಇಲ್ಲಿ ಒಂದು 11 ಗಂಟೆಗೆ ಚೆಕ್ ಇನ್ ಮಾಡ್ದು. ಇಲ್ಲಿ ಮನೆಯಿಂದ ತಂದಿರ್ತಕ್ಕಂಥ ಚಪಾತಿ ಮತ್ತು ಚಿಕನ್ನು, ಅಮ್ಮ ಮಾಡಿರ್ತಕ್ಕಂಥ ಚಿಕನ್ನು ಇದೇ ಹೋಮ್ ಮೇಡಾಗಿ ಊಟ ಮಾಡ್ತಾಯಿದ್ದೀವಿ. ಸೊ ಅದರಿಂದಾಗಿ ಅದೇ ನಮಗೆ ಒಂದು ಸಿಂಗಲ್ ಬೆಡ್ರೂಮ್ ಸಿಕ್ಕಿದೆ. ಅದರಲ್ಲಿ ಇಬ್ಬರು ಮಲ್ಕೋಬೋದು. ಮತ್ತು ಬೆಡ್ 2 ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಸೊ ಅದರಿಂದಾಗಿ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಕೊಡ್ತಾರೆ. ಅಂದರೆ ನಮಗೆ 5 ಜನಕ್ಕೆ 2100 ರೂಪಾಯಿ ತಗೊಂಡ್ರು. ಹಾಗಾಗಿ ಕಡಿಮೆ ಬಜೆಟಲ್ಲೇ ನಾವು ಈ ದಿನದ ರಾತ್ರಿ ಕಳೀತಾ ಇದ್ದೀವಿ. ನಾನಂತೂ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆದೆ. ಸೊ ಇಲ್ಲಿ ನೋಡಿ, ನಮ್ಮ ಅಬಕಾರಿಯವರು ಇನ್ನೂ ಮಲಗ ಇದ್ದಾರೆ. ಇಲ್ಲಿ ಇವ್ರು ನೋಡಿ, ಇವರು ನೈಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತು. ಸೊ ಅದನ್ನು ರಿವ್ಯೂ ನೋಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಚಟಾರವರು ಈಗ ನೆಕ್ಸ್ಟ್ ಅವರು ಫ್ರೆಶ್ ಅಪ್ ಆಗಿ ಬಂದು ಈಗ ಅವರು ಕೂಡ ಮುಖವನ್ನು ಒರೆಸ್ಕೊತಾ ಇದ್ದಾರೆ, ಬಟ್ಟೆಯನ್ನು ಹಾಕೋತಾ ಇದ್ದಾರೆ. ನೆಕ್ಸ್ಟ್ ಇಲ್ಲೊಬ್ಬರು ನೋಡಿ, ನಮ್ಮ ಡ್ರೈವರ್ ಅವರು, ಎಕ್ಸ್ಪರ್ಟ್ ಡ್ರೈವರ್. ಇವ್ರು ಇವಾಗ ಎದ್ದು ಸ್ನಾನ ಮಾಡೋಣ, ಬಾತ್ರೂಮ್ಗೆ ಹೋಗೋಣ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇವ್ರು ಮತ್ತೆ ಮಂಚಕ್ಕೆ ಹೋಗಿ ಬಿತ್ಕೊಳ್ಳೋ ಒಂದು ಸಮಯದಲ್ಲಿ ಆ ಥರ ಸಂದರ್ಭದಲ್ಲಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ನಾವು ಚಿಕ್ಕದ್ರಿಂದನೂ ಲೈಫ್ ಬಾಯ್ ಸೋಪ್, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ಮತ್ತು ಚಂದನದ ಗುಣವಂತ ಸಂತು ತ್ವಚೆಯನ್ನಷ್ಟು ಹರಡಿದೆ ಸಂತೆ ಉಲ್ಟಾ ಚಟ ಚಟ ವಾ ನೋ. KPT ರೆಸಿಡೆನ್ಸಿನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಾವೀಗ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ಒಳಗಡೆ ತುಂಬ್ತಾ ಇದ್ದೀವಿ. ಹೆಂಗೆ ತುಂಬೋದಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡುವ ಹೆಂಗೆ ತುಂಬ್ತಾರೆ ಅಂತ. ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೀರು ತುಂಬಿಸ್ಕೊತಿದ್ದಾರೆ. ಇವರು ವಾಟರ್ ಕ್ಯಾನ್ಗೆ ನೀರನ್ನು ತುಂಬಿಸ್ಕೊತಾ ಇದ್ದಾರೆ.
ನಾವಿವಾಗ ಕೊಯಂಬತ್ತೂರ್ನ ಈಶಾ ಫೌಂಡೇಶನ್ನ ಸ್ಟ್ಯಾಚ್ಯೂ ಆಫ್ ದ ಶಿವ ಆದಿಯೋಗಿ ಶಿವ ಕಡೆಗೆ ಕೊಯಂಬತ್ತೂರ್. ಶಿವ 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 ಶಿವನೇ. ಇದೆ ಇದಿರ್ಬೇಕು, ಆ ಕಡೆ ಪಾರ್ಕಿಂಗ್ ಆ ಕಡೆ ಇದೆ ಅಲ್ಲಿ. ಇಲ್ಲ ಒಗಟ್ರಿ ಹಾಂ ನಡಿ ನಡಿ ನಡಿ. ಈಸಾ ಫೌಂಡೇಶನ್ನ ಎಂಟ್ರೆನ್ಸ್ಗೆ ನಾವು ಬಂದು ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಶಿವ ಶಿವ ಶಿವಲಿಂಗದ್ದು ಹಾಡು ಎಲ್ಲ ಮುಗಿದಿದೆ. ಸೊ ಪಾರ್ಕಿಂಗ್ ಹರ ಹರ ಅಯ್ಯೋ ಶಿವ 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 ಶಿವನೇ ಹರ 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 ಶಿವ 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 360 ಡಿಗ್ರಿ ಎಲ್ಲ ಫುಲ್ಲು ಬೆಟ್ಟ. ಹರ 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 ಈಗ ಬೆಳಗ್ಗೆ ಮುಂಜಾನೆ ಸಮಯ ಒಂದು 7 ಗಂಟೆ ನಾವು ಬಂದಿದ್ದೇವೆ. ಸೊ ಮಳೆ ಬಿದ್ದಿದೆ ಎಲ್ಲ ಕಡೆ, ಕೆಸರು ಮೊಸರು ಎಲ್ಲ ಆಗಿಬಿಟ್ಟಿದೆ ಇಲ್ಲಿ. ಸೊ ವ್ಯೂಸ್ ಅಂತೂ ಒಳ್ಳೆ ಭರ್ಜರಿಯಾಗಿದೆ. ಸುತ್ತಮುತ್ತ 360 ಡಿಗ್ರಿ ಎಲ್ಲ ಬೆಟ್ಟಗಳೇ ಇರೋದು. 360 ಡಿಗ್ರಿ ಎಲ್ಲ ಬೆಟ್ಟಗಳೇ, ಸುತ್ತ ಎಲ್ಲ ನೋಡಿದ್ರು ಬೆಟ್ಟ 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 ಬೆಟ್ಟ. ಮಳೆ ಊದು ಇಲ್ಲಿಂದ ದಾಟದೆ ಒಂದು ಪಜಿತಿನೇ ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ ನೋಡಿ. ಬೆಳಗ್ಗೆ 7 ಗಂಟೆಗೆ ಎಷ್ಟು ಜನ ಎಲ್ಲ ಹೋಗ್ತಾಯಿದ್ದಾರೆ.
ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಾರೆ. ವಾವ್, ಸೂಪರ್ ವ್ಯೂಸ್ ನೋಡಿ. ಇಲ್ಲೆಲ್ಲ ಶಿವನ ಸುತ್ತ ಎಲ್ಲ ಬೆಟ್ಟಗಳೇ ನೋಡಿ. ಫುಲ್ಲು ಸುತ್ತ ಬೆಟ್ಟ, ಫುಲ್ಲು ಸುತ್ತ ಬೆಟ್ಟ, ಫುಲ್ಲು ಸುತ್ತ ಬೆಟ್ಟ. ಇನ್ನು ಸ್ವಲ್ಪ ಇಲ್ಲ ಅಷ್ಟೇ, ಇನ್ನು ಎಲ್ಲ ಫುಲ್ಲು ಸುತ್ತ ಬೆಟ್ಟ. ಇದು ಸ್ಟ್ಯಾಚು ಬಂದು ಹೈಟ್ 112 ಅಡಿ. ನೋಡಿ ಗಾಯ್ಸ್, ಇದು ಫೀಟ್ ಬಂದು 112 ಅಡಿ ಉದ್ದ ಇದೆ. ಈ ಆದಿಯೋಗಿ ಸ್ಟ್ಯಾಚು ಕೊಯಂಬತ್ತೂರಿನ ನೋಡಿ. ಇದು ಬಂದು ಈಶಾ ಫೌಂಡೇಶನ್ ಕೊಯಂಬತ್ತೂರಿನ ಆದಿಶಿವ ಯೋಗಿ ಸ್ಟ್ಯಾಚು. ಇದು ಫೀಟ್ ಬಂದು 112 ಅಡಿ ಉದ್ದ ಇದೆ. ವಾವ್, ಹಿಂಗ್ ಬರೋ ಡೋರ್ ಇದೆ. ಆ ಕಿವಿಗೆ ಹಾಕಿರೋ ಬಳೆ ಇದೆಯಲ್ಲ, ಎಷ್ಟು ಸಖತ್ತಾಗಿದೆ ಅಂತ ಅಂದರೆ, ಅದೇನಾದರೂ ಬೀಳ್ತು ಅಂತ ಅಂದರೆ ಅಷ್ಟು ಇನ್ನು ಅದು ಫುಲ್ಲು ಈ ರುದ್ರಾಕ್ಷಿ ಮಣಿ ಇದೆಯಲ್ಲ ನೋಡಿ, ಇದ್ರ ಸುತ್ತ ರುದ್ರಾಕ್ಷಿ ಮಣಿ. ಬಂಧುಗಳೇ, ಇವಾಗ ಆದಿಶಿವಯೋಗಿ ಸ್ಟ್ಯಾಚು ನೋಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ನಾನು ಚಟ ನೋಡಿ. ಇಲ್ಲಂತೂ ಈ ಕಡೆ ಅಂತೂ ಮೋಡಲ್ಸ್ ಮಾತ್ರ ಸಖತ್ತಾಗಿದೆ. ಇಲ್ಲೇ ಹತ್ರನೇ ಬರೋ ಥರ ಭಾಸವಾಗ್ತಿದೆ. ಮತ್ತು ನೋಡಿ, ಇಲ್ಲಿ ಇಲ್ಲೊಬ್ಬರು ನಮ್ಮ ಸೆಲ್ಫಿ ಸ್ಟಾರ್ ರವೀಶ್ ಅಂತ ಸೆಲ್ಫಿ ಸ್ಟಾರ್ ಯಾರಿಗೂ ತೆಗಿತಾ ಇದ್ದಾರೆ. ಇವರು ಸ್ಲ್ಯಾಸಿ ಸೂಪರ್ ಸ್ಟಾರ್ ಅಂತ. ಹೀಗೆ ನಮ್ಮ ಪಯಣ ಸುಖಕರವಾಗಿ ಸಾಗುತ್ತಿದೆ. ಇವಾಗ ನಾವು ಇಲ್ಲೇ ಸ್ಟ್ಯಾಚು ಹತ್ರ ಒಂದು ಹೋಟೆಲ್ ಇದೆ, ಇಲ್ಲೇ ತಿಂಡಿ ಮಾಡೋಣ ಅಂತ ಬಂದಿದ್ದೇವೆ. ನೋಡೋಣ ಏನೇನು ಸಿಗುತ್ತೆ ಅಂತ ಕೇಳ್ತೀನಿ. ಏನೇನಿದೆ ಎಷ್ಟು ನೋಡೋಣ. ಇಡ್ಲಿ 40 ರೂಪಾಯಿ 3 ಪೀಸು. ಏನು 40 ರೂಪಾಯಿ? ವಡೆ ಏನು ಮಾಡೋಕ್ಕೆ? ನೀನೇ ತಂದಿದ್ದೀರ ನೆನ್ನೆ. ನಮ್ಮ ಇವರು ವಡೆ ತಂದಿದ್ದಾರೆ. ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ಕಡಿಮೆ ಅಂದರೆ ಒಂದು 60-65 ತಂದಿದ್ದಾರೆ. ಆ ವಡೆನೇ ತಿನ್ನೋಕ್ಕಾಯ್ತಲ್ಲ. ಅಥವಾ ಇವ್ರು ವಡೆ ಬೇಕಂತ ನೋಡಿ. ಎರಡು ಇಡ್ಲಿ ಎಲ್ಲಿ ಕೊಡೋದು? ಇಲ್ಲಿ ಕೊಡೋದು ಹ್ಯಾಂಡ್ ವಾಶ್ ಸ್ಪೂನ್ ಕೊಡ್ತಾರಲ್ಲ, ಸ್ಪೂನ್ ಕೊಟ್ಟರೆ ನೋ ಹ್ಯಾಂಡ್ ವಾಶ್, ಓನ್ಲಿ ಮೌತ್ ವಾಶ್.
ಬರ್ತಾ ಇದೆಯಾ? ಸ್ಟೇಟಸ್ ಹಾಕೋದು ಕ್ಲಿಯರ್ ಇದೆಯಾ ಫೋಟೋ? ನೋಡಿ ಫ್ರೆಂಡ್ಸ್, ಎಲ್ಲ ಫೋಟೋ ತಗೊಂಡು ಎಲ್ಲ ಕ್ಲಿಯರ್ ಇದೆಯಾ? ಎಡಿಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಲ್ವತ್ತು ಯಾಕೆ ಅಂದರೆ ಪ್ಲೇಟ್ 10 10 10 10 ಒಟ್ಟು 40 ಲಾಸ್ ಇಲ್ಲ. ರೆಸೊಲ್ಯೂಷನ್ ಎಷ್ಟಿದೆ? ಹಲೋ ಬಂಧುಗಳೇ, ನಾವಿವಾಗ ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನ ಆದಿಯೋಗಿ ಶಿವ ಸ್ಟ್ಯಾಚು ಹತ್ರ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಇದು ಮುಂಜಾನೆ ಬೆಳಗ್ಗೆ ಮೊದಲನೇ ಒಂದು 7:15 ಮುಂಜಾನೆ ಸಮಯ 7:15 ಆಗಿದೆ. ಇದೇ ನಮ್ಮ ಮೊದಲನೇ ಪ್ಲೇಸ್ ಆಗಿದೆ. ಹಾಯ್ ಗಾಯ್ಸ್, ನಾವಿವಾಗ ಈಶಾ ಟೆಂಪಲ್ ಎಲ್ಲ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕಡೆ ಮುನ್ನಾರ್ನ ನಡೆ.